ನಮಸ್ಕಾರ ಸ್ನೇಹಿತರೆ, ನೋಡಿ ನಾವು ಈ ಒಂದು ವಿಡಿಯೋದಲ್ಲಿ CTET 2026ಕ್ಕೆ ಸಂಬಂಧಪಟ್ಟಂತೆ ನಿಮಗೆ ನಾನು ಭರವಸೆಯನ್ನು ಕೊಟ್ಟಿದ್ದೆ. ಏನಪ್ಪ ಅಂದರೆ ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ಕೊಡ್ತೀನಿ ಮತ್ತು ಅದನ್ನು ವಿವರಣಾತ್ಮಕವಾಗಿ ನಾವು ಒಂದಷ್ಟು ಚರ್ಚೆ ಮಾಡೋಣ ಅಂತ ಈ ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೆ. ನಾ ಹಿಂದಿನ ವಿಡಿಯೋಗಳಲ್ಲಿ ಏನು ಮಾಡಿದ್ದೀನಿ ಅಂತಂದರೆ ಸೈಕಾಲಜಿಯ ಮೇಲೆ ಅಂದರೆ ಪೇಪರ್ 1 ಆಗಿರ್ಬೋದು ಮತ್ತು ಪೇಪರ್ 2 ಆಗಿರ್ಬೋದು ಎರಡೂ ಒಂದು ಪತ್ರಿಕೆಗಳ ಸೈಕಾಲಜಿ ಸಿಲೆಬಸ್ನ ಎರಡೂ ವಿಡಿಯೋಗಳಲ್ಲಿ ನಾನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿಕೊಟ್ಟಿದ್ದೀನಿ. ಮತ್ತು ಸೈಕಾಲಜಿಯ ಮೊದಲ ಅಧ್ಯಾಯವಾದಂಥ ಚೈಲ್ಡ್ ಡೆವಲಪ್ಮೆಂಟ್ ಮೇಲೆ ಈಗಾಗಲೇ 2 ವಿಡಿಯೋಗಳನ್ನು ಮಾಡಿದ್ದೀನಿ. ಒಟ್ಟಾರೆಯಾಗಿ ಈ ಒಂದು ಸೈಕಾಲಜಿ ಮೇಲೆ 4 ವಿಡಿಯೋಗಳು ಆಗಿತ್ತು. ಈಗೇನು ಮಾಡ್ತಿದ್ವಿ ಅಂತಂದರೆ ಕ್ಲಾಸ್ ಮಾಡ್ತಾಯಿದ್ದೆ ನಾನು, ಅಂದರೆ ಒಂದು ಟಾಪಿಕನ್ನು ಇಟ್ಕೊಂಡು ಆ ಟಾಪಿಕ್ನ ನಿಮಗೆ ವಿವರಣೆಯನ್ನು ನೀಡೋದ್ರ ಮೂಲಕ ಅರ್ಥ ಮಾಡಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೆ. ಕೆಲವರು ಏನು ಮಾಡಿದ್ರು ಅಂದರೆ ಕ್ಲಾಸಸ್ ಜೊತೆಗೆ ಇಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ಕೊಡ್ರಿ, ಅಂದರೆ ಆ ಕ್ಲಾಸ್ನಲ್ಲಿ ಇರ್ತಕ್ಕಂಥ ಯಾವ ಅಂಶಗಳನ್ನು ಎಕ್ಸಾಮ್ಗೆ ಕೇಳಿದ್ದಾರೆ ಅಂತೇಳಿ ನಮಗೂ ಒಂದು ಐಡಿಯಾ ಬರುತ್ತೆ. ಹಾಗಾಗಿ ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ರಿ ಅಂತ ತಾವು ಕೇಳಿಕೊಂಡಿದ್ರಿ. ಆ ಕಾರಣದಿಂದಾಗಿ ನಿಮ್ಮೆಲ್ಲರಿಗೋಸ್ಕರ ಮತ್ತು ನನ್ನ ಒಂದು ಸಮಾಧಾನಕ್ಕೂ ಕೂಡ, ಯಾಕಂದರೆ ಕ್ಲಾಸ್ ಮಾಡ್ತಾಯಿದ್ದೀನಿ, ಆ ಕ್ಲಾಸಿಂದ CTET ಎಕ್ಸಾಮ್ನಲ್ಲಿ ಆ ರೀತಿ ಪ್ರಶ್ನೆಗಳು ಬಂದಿದ್ದಾವೋ ಇಲ್ಲೋ ಅಂತೇಳಿ ನಾನು ಕೂಡ ಸ್ವಮೌಲ್ಯಮಾಪನವನ್ನು ಮಾಡ್ಕೋಬೇಕಾಗಿತ್ತು. ಆ ಕಾರಣದಿಂದಾಗಿ ನಿಮಗೂ ಆಯಿತು, ನನಗೂ ಆಯಿತು, ಒಟ್ಟಾರೆಯಾಗಿ ಇಬ್ಬರು ಕೂಡ ಕಲಿಕೆಯಲ್ಲಿ ತೊಡಗಿದ್ದೀವಿ. ನಾವು ಈ ಒಂದು ವಿಡಿಯೋದಲ್ಲಿ ನಾವು ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ತಾ ಹೋಗೋಣ. ಒಂದು ನೆನ್ಪಿಟ್ಕೊಡ್ರಿ, ಕತ್ತಲದಲ್ಲಿ ನಡೀತಕ್ಕಂಥ ಒಬ್ಬ ವ್ಯಕ್ತಿಗೆ ಒಂದು ಸಣ್ಣ ಚಿಮ್ಮಣ ದಾರಿಯನ್ನು ತೋರಿಸೋದಕ್ಕೆ ಹೆಂಗೆ ಕಾರಣ ಆಗುತ್ತೋ, ಅಥವಾ ಒಂದು ಕ್ಯಾಂಡಲ್ ಹೆಂಗೆ ದಾರಿ ನಮಗೆ ಬೆಳಕಾಗುತ್ತೋ, ಸ್ವಲ್ಪ ಪ್ರಮಾಣದಲ್ಲಿ ಬೆಳಕಾಗುತ್ತಲ್ಲ, ಈ ಒಂದು ಹಳೆಯ ಪ್ರಶ್ನೆ ಪತ್ರಿಕೆಗಳು ಕೂಡ ಹಾಗೇ. ಅಂದರೆ ಏನಪ್ಪ ಅಂದರೆ ಕಾಂಪಿಟೇಟಿವ್ ಫೀಲ್ಡಿಗೆ ನೀವು ಬಂದುಬಿಡ್ತೀರಿ. ಕಾಂಪಿಟೇಟಿವ್ ಫೀಲ್ಡಿಗೆ ಬಂದ ಮೇಲೆ ಇಲ್ಲಿ ಹಿಸ್ಟ್ರಿ, ಎಕನಾಮಿಕ್ಸು, ಜಿಯೋಗ್ರಫಿ, IC ಸಾಕಷ್ಟು, ಮತ್ತು ಆಮೇಲೆ ಕರೆಂಟ್ ಅಫೇರ್ಸ್, ಮ್ಯಾಗ್ಝಿನ್ ಏನು, ಪೇಪರ್ಸ್ ಏನು, ಮೆಂಟಲ್ ಎಬಿಲಿಟಿ, ಕಂಪ್ಯೂಟರು, ಮತ್ತು ಇದು ಬಯೋಲಜಿ, ಕೆಮಿಸ್ಟ್ರಿ, ಫಿಸಿಕ್ಸು, ಅವು ಎಂತೆಂಥ ಪುಸ್ತಕಗಳಂದ್ರೆ ಅವನ್ನೆಲ್ಲ ನೋಡಿದ್ರಪ್ಪ ಅಂದ್ರೆ ಇದಿಷ್ಟು ಸಿಲೆಬಸ್ಸನ್ನು ಓದಿ ಹೆಂಗೆ ಅರಗಿಸ್ಕೊಳ್ಬೇಕನ್ನತಕ್ಕಂಥ ಒಂದು ಸಂಕಟ ನಿಮ್ಗಿರುತ್ತೆ. ಆದರೆ ಅಂಥ ಒಂದು ಸಂದರ್ಭದಲ್ಲಿ ಇದನ್ನು ಹೇಗೆ ಓದಬೇಕು, ಹೆಂಗೆ ಓದಬೇಕಂತೇಳಿ ಯಾರಿಗೂ ಕೂಡ ಅರ್ಥ ಆಗದಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಹಳೆಯ ಪ್ರಶ್ನೆ ಪತ್ರಿಕೆಗಳು ನಮಗೆ, ಅಂದರೆ ನಮ್ಮ ಯಶಸ್ಸಿನ ಮೊದಲ ಹೆಜ್ಜೆಯಾಗಿ ಹಳೆ ಪ್ರಶ್ನೆ ಪತ್ರಿಕೆಗಳು ಕಾಣಿಸ್ಕೊಳ್ತವೆ. ಯಾರು ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ತಾರೋ ಅವರು ಯಶಸ್ಸಿನ ದಾರಿಯಲ್ಲಿ ಸಾಗ್ತಾ ಇದ್ದಾರೆ ಅಂತ ಅರ್ಥ. ಅಂದರೆ ನಾವು ಈಗ CTETಗೆ ಅಥವಾ ಮುಂದೆ ಬರ್ತಕ್ಕಂಥ KPSC, SDAಗೆ, FDAಗೆ, ಟೀಚರ್ಸ್ಗೆ, TETಗೆ, GPTಗೆ, HSTRಗೆ ಯಾವುದಕ್ಕೆ ಓದ್ರಿ. ಆದರೆ ಓದುವನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ 1-2 ಸಾಧ್ಯ ಆದರೆ ಒಂದು 5-6 ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ಬಿಟ್ರೆ ಅಂತಂದರೆ ಯಾವ ರೀತಿ ಪ್ರಶ್ನೆಗಳು ಬಂದಿದ್ದಾವೆ ಅಂತಕ್ಕಂಥ ಒಂದು ಐಡಿಯಾ ನಿಮಗೆ ಸಿಗುತ್ತೆ. ಆ ಕಾರಣದಿಂದಾಗಿ ಹಳೆ ಪ್ರಶ್ನೆ ಪತ್ರಿಕೆಗಳು ನಮ್ಮ ಯಶಸ್ಸಿನ ಮೊದಲ ಹೆಜ್ಜೆ ಅಂತೇಳಿ ಹೇಳ್ತಾ ಈ ಒಂದು ವಿಡಿಯೋನ ನಾವು ಆರಂಭ ಮಾಡೋಣ. ಸ್ನೇಹಿತರೆ, ಇದುವರೆಗೂ ತಾವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಈ ಒಂದು ವಿಡಿಯೋದಲ್ಲಿ ಸೈಕಾಲಜಿಯ ಒಟ್ಟು 15 ಪ್ರಶ್ನೆಗಳು ಮತ್ತು ಅದಕ್ಕೆ ಇರತಕ್ಕಂಥ ಆಯ್ಕೆಗಳು ಮತ್ತು ಉತ್ತರದ ವಿವರಣೆಯನ್ನು ನೋಡ್ತಾ ಹೋಗೋಣ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ ಅಂತ ಹೇಳ್ತಾ ಮೊದಲ ಪ್ರಶ್ನೆಯನ್ನು ಆರಂಭಿಸೋಣ. ನೋಡಿ, ಪ್ರಶ್ನೆ 1, ಇದು 2018ರ CTET ಪ್ರಶ್ನೆ ಪತ್ರಿಕೆ. ತಾವು ನೋಡ್ಬೋದು. ನೋಡಿ, 1ನೇ ಪ್ರಶ್ನೆ ಏನಿದೆ, ದೇಹದ ಕೇಂದ್ರ ಭಾಗದಿಂದ ಬಾಹ್ಯ ಭಾಗಗಳ ಅಥವಾ ತುದಿಗಳ ಕಡೆಗೆ ಆಗುವ ಬೆಳವಣಿಗೆಯನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ ಏನಿದೆ, ವಿಕಿರಣ ಬೆಳವಣಿಗೆಯ ತತ್ವಗಳು, ವಿಕೇಂದ್ರೀಕೃತ ಬೆಳವಣಿಗೆಯ ತತ್ವಗಳು, ಮತ್ತು ಸಮೀಪ ದೂರ ಬೆಳವಣಿಗೆಯ ತತ್ವಗಳು. 4ನೇ ಆಪ್ಷನ್ ಹಂತದ ಬೆಳವಣಿಗೆಯ ತತ್ವಗಳು. ಒಟ್ಟಾರೆ ಇರತಕ್ಕಂಥ 4 ಆಯ್ಕೆಗಳಲ್ಲಿ ಸರಿಯಾದಂಥ ಉತ್ತರ ಯಾವುದಾಗುತ್ತಪ್ಪ ಅಂದರೆ ಇದಕ್ಕೆ ಸರಿಯಾದಂಥ ಉತ್ತರ ಒಂದು 3ನೇ ಆಪ್ಷನ್ ಸರಿಯಾಗ್ತಕ್ಕಂಥದ್ದು. ಅಂದರೆ ಪ್ರಾಕ್ಸಿಮೋಡಿಸ್ಟಲ್ ಅಂತಕ್ಕಂಥ ಉತ್ತರ. ಈ ನೋಡಿ, ತಾವಿಲ್ಲಿ ನೋಡ್ಬೋದು, ಇಂಗ್ಲೀಷ್ನಾಗೂ ಕೂಡ ನೋಡ್ಕೊಳ್ಬೋದು, ಯಾಕಂದರೆ ಅಲ್ಲಿ ವರ್ಡ್ಸ್ ಇಂಗ್ಲೀಷ್ನಲ್ಲಿರೋದ್ರಿಂದ ಇದು ನಿಮಗೆ ಹೆಲ್ಪ್ ಆಗಲಿ ಅನ್ನೋದಕ್ಕೋಸ್ಕರ. ಪ್ರಾಕ್ಸಿಮೋಡಿಸ್ಟಲ್ ಅಂತಕ್ಕಂಥದ್ದು, ಡೆವಲಪ್ಮೆಂಟ್ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ. ಅಂದರೆ ಸಮೀಪ ದೂರ ಬೆಳವಣಿಗೆ ತತ್ವಗಳು. ಏನದು ಈ ರೀತಿ ಅಂದರೆ ಪ್ರಾಕ್ಸಿಮೋಡಿಸ್ಟಲ್ ಡೆವಲಪ್ಮೆಂಟ್ ಅಂದರೆ ಏನು ಅಂತಂದರೆ ಮಗುವಿನ ಬೆಳವಣಿಗೆಯು ದೇಹದ ಮಧ್ಯಭಾಗದಿಂದ, ಅಂದರೆ ಬೆನ್ನು ಮೂಳೆ ಅಥವಾ ಹೃದಯ ಪ್ರಾರಂಭವಾಗಿ ಹೊರಭಾಗಕ್ಕೆ ಸಾಗುತ್ತದೆ. ಇದನ್ನು ಪ್ರಾಕ್ಸಿಮೋಡಿಸ್ಟಲ್ ಎಂದು ಕರೆಯಲಾಗುತ್ತದೆ. ಉದಾಹರಣೆಗೆ, ಮಗು ತನ್ನ ಇಡೀ ತೋಳುಗಳನ್ನು ಬಳಸಲು ಕಲಿಯುತ್ತದೆ, ನಂತರ ಬೆರಳುಗಳ ಮೇಲೆ ನಿಯಂತ್ರಣ ಸಾಧಿಸುತ್ತದೆ. ಮಗುವಿನ ಮುಂದೆ ನೀವು ಒಂದು ವಸ್ತುವನ್ನು ಎಸಿರಿ, ಆ ಮಗು ಏನು ಮಾಡುತ್ತೆ ಅಂತಂದರೆ, ಆಲ್ರೆಡಿ ಬೆಳೆದಂಥ ಮಗು ಏನು ಮಾಡುತ್ತೆ, ಬೆರಳಿನಿಂದನೇ ಆ ವಸ್ತುವನ್ನು ಹಿಡಿಯುತ್ತೆ. ಆದರೆ ಒಂದು ಹಸುಗೂಸಿನ ಮುಂದೆ ಒಂದು ವಸ್ತುವನ್ನು ಎಸೆದಾಗ ಅದಕ್ಕೆ ಬೆರಳುಗಳ ಮೂಲಕ ಅದು ಹಿಡಿಯೋದಕ್ಕೆ ಟ್ರೈ ಮಾಡೋದಕ್ಕಿಂತ ಎರಡೂ ತೋಳುಗಳಿಂದ ಅದನ್ನು ಅಂದರೆ ಅಪ್ಕೊಳ್ಬೇಕು ಅಥವಾ ತನ್ನತ್ತ ಸೆಳಿಬೇಕನ್ನೋ ಒಂದು ಉದ್ದೇಶದಿಂದ ಅದು ಆ ಒಂದು ವಸ್ತುವನ್ನು ನೋಡ್ತಾ ಇರುತ್ತೆ. ಇದು ಏನಪ್ಪ ಅಂದರೆ ನೋಡುತ್ತೆ ಅಂದರೆ ಅದರ ಅರ್ಥ
ಆ ಬೆಳವಣಿಗೆ ಅಂತಕ್ಕಂಥದ್ದು ದೇಹದ ಮಧ್ಯಭಾಗದಿಂದ ಆರಂಭ ಆಗಿ ತೋಳುಗಳು ಮತ್ತು ಕೈಗಳು, ಕೈ ಬೆರಳುಗಳ ಮೂಲಕ ಸಾಗುತ್ತೆ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ. ನೋಡಿ, ಎರಡನೇ ಪ್ರಶ್ನೆಯನ್ನು ನೋಡ್ಬೋದು. ಶಾಲೆಯು ಮಕ್ಕಳ ಸಮಾಜೀಕರಣದ ಒಂದು ಸಂಸ್ಥೆಯಾಗಿದ್ದು ಅಲ್ಲಿ, ಅಂದರೆ ಶಾಲೆ ಅಂತಕ್ಕಂಥದ್ದು ಒಂದು ಮಕ್ಕಳ ಸಮಾಜೀಕರಣ ಸಂಸ್ಥೆಯಾಗಿದ್ದು ಅಲ್ಲಿ ಏನೈತೆ ಅಂತೇಳಿ ಒಟ್ಟಾರೆ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಆಯ್ಕೆಯನ್ನು ನೋಡೋದಾದರೆ, ಶಾಲಾ ಮಕ್ಕಳು ಕೇಂದ್ರ ಸ್ಥಾನವನ್ನು ಆಕ್ರಮಿಸುತ್ತಾರೆ, ಶಾಲೆಯ ದಿನಚರಿಗಳು ಕೇಂದ್ರ ಸ್ಥಾನವನ್ನು ಆಕ್ರಮಿಸುತ್ತವೆ, ಶಾಲಾ ಚಟುವಟಿಕೆಗಳು ಕೇಂದ್ರ ಸ್ಥಾನವನ್ನು ಆಕ್ರಮಿಸುತ್ತವೆ, ಶಾಲಾ ಶಿಕ್ಷಕರು ಕೇಂದ್ರ ಸ್ಥಾನವನ್ನು ಆಕ್ರಮಿಸುತ್ತಾರೆ. ಈ 4 ಆಯ್ಕೆಗಳು. ಇಲ್ಲಿ ಉದ್ದೇಶ ಏನು ಅಂತಂತಂದರೆ, ನಾವು ಅದನ್ನು ಶಾಲಾ ಮಕ್ಕಳು ಕೇಂದ್ರ ಸ್ಥಾನವನ್ನು ಆಕ್ರಮಿಸುತ್ತಾರೆ. ಯಾಕಂತಂದರೆ ಇಲ್ಲಿ ಏನಾಗೈತೆ ಅಂತಂದರೆ, ಇದು ಒಂದು ಶಿಕ್ಷಕರ ಕೇಂದ್ರಿತ ಶಿಕ್ಷಣ ವ್ಯವಸ್ಥೆ ಅಲ್ಲ, ಈಗ ಸದ್ಯಕ್ಕಿರ್ತಕ್ಕಂಥದ್ದು ಮಕ್ಕಳ ಕೇಂದ್ರಿತ ಒಂದು ಶಿಕ್ಷಣ ಪದ್ಧತಿ ಆಗಿರ್ತಕ್ಕಂಥದ್ದು. ಅಂದರೆ ಚೈಲ್ಡ್ ಸೆಂಟರ್ಡ್ ಒಂದು ಎಜುಕೇಷನ್ ಸಿಸ್ಟಮ್ ಆಗಿರೋದ್ರಿಂದ ಇಲ್ಲಿ ನೋಡಿ ವಿವರಣೆ ನೋಡ್ಬೋದು. ಆಧುನಿಕ ಶಿಕ್ಷಣ ಪದ್ಧತಿಯು ಮಕ್ಕಳ ಕೇಂದ್ರಿತ ಅಂದರೆ ಚೈಲ್ಡ್ ಸೆಂಟರ್ಡ್ ಆಗಿರ್ತಕ್ಕಂಥದ್ದು. ಶಾಲೆಯ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಮಕ್ಕಳ ಸರ್ವಾಂಗೀಣ ಬೆಳವಣಿಗೆ ಮತ್ತು ಸಾಮಾಜಿಕರಣವಾಗಿದ್ದರಿಂದ ಶಾಲೆಯಲ್ಲಿ ಮಗುವೇ ಅತ್ಯಂತ ಪ್ರಮುಖ ಅಥವಾ ಕೇಂದ್ರ ಬಿಂದು ಆಗಿರ್ತಕ್ಕಂಥದ್ದು. ಅಂದರೆ ಈ ಶಾಲೆಯು ಅಂತಕ್ಕಂಥದ್ದು ಮಕ್ಕಳ ಸಾಮಾಜಿಕರಣದ ಒಂದು ಸಂಸ್ಥೆ ಆಗಿತ್ತಪ್ಪ ಅಂತಂದರೆ ಅಲ್ಲಿ ಶಿಕ್ಷಕರು ಅಥವಾ ಶಾಲೆಯ ಚಟುವಟಿಕೆಗಳು ಅಥವಾ ಶಾಲಾ ದಿನಚರಿಗಳು ಮುಖ್ಯ ಅನಿಸ್ಕೊಳ್ಳಲ್ಲ. ಅಲ್ಲಿ ಏನಪ್ಪ ಅಂತಂದರೆ ಶಾಲಾ ಮಕ್ಕಳು ಕೇಂದ್ರ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಇದು ನೆನ್ಪಿಟ್ಕೊಳ್ಳಿ. ಯಾಕಂತಂದರೆ ಸಾಧ್ಯ ಆದಷ್ಟು ಇಲ್ಲಿ ಏನು ಮಾಡಿರಿ ಅಂತಂತಂದರೆ, ಇಲ್ಲಿ ಮಕ್ಕಳೇ ಒಂದು ಕೇಂದ್ರ ಸ್ಥಾನ ಆಗಿರೋದ್ರಿಂದ, ಅಂದರೆ ಈ ಒಂದು ಶಿಶು ಕೇಂದ್ರಿತ ಶಿಕ್ಷಣ ಪದ್ಧತಿ ನಮ್ಮ ದೇಶದಲ್ಲಿ ಇರೋದ್ರಿಂದ ನೀವು ಯಾವಾಗಲೂ ಶಿಶು ಕೇಂದ್ರಿತವಾಗಿಯೇ ವಿಚಾರ ಮಾಡಬೇಕು. ಅವರು ವಿಚಾರವನ್ನು ಇಟ್ಕೊಂಡೇ ನೀವು ಪ್ರತಿ ಪ್ರಶ್ನೆಗೂ ಉತ್ತರವನ್ನು ನೀಡಬೇಕಾಗುತ್ತೆ. 3ನೇ ಪ್ರಶ್ನೆ ನೋಡಿ, ನೀವು ಶಿಕ್ಷಕರ ಸಮೂಹಕ್ಕೆ ಸೇರಿದ ನಂತರ ಆ ಗುಂಪಿನ ಇತರರಂತೆ ಬಟ್ಟೆಯನ್ನು ಧರಿಸಲು ಆಯ್ಕೆ ಮಾಡಿಕೊಂಡರೆ ನೀವು ಯಾವುದನ್ನು ಪ್ರದರ್ಶಿಸುತ್ತೀರಿ? ಅಂದರೆ ಈಗ ನೀವು ಓದ್ತಾ ಇದ್ದೀರಿ, ಮುಂದೊಂದಿನ ನೀವು TETಯನ್ನು CET ಬರ್ಕೊಂಡು ಪಾಸಾಗಿ ಆ ನಂತರ CET ಎಕ್ಸಾಮ್ ಬರೆದು ಏನು ಮಾಡ್ತೀರಿ, ಟೀಚರ್ ಆಗ್ತೀರಿ, ಶಿಕ್ಷಕರಾಗಿ ನೀವು ಶಿಕ್ಷಕರ ಒಂದು ಗುಂಪನ್ನು ಸೇರ್ತೀರಿ. ಅಂದರೆ ಈಗ ಶಾಲೆಯಲ್ಲಿ ಶಿಕ್ಷಕರಾಗಿ ನೇಮಕ ಆದ್ರಿ ಅಂತಂದ್ರೆ ಅಲ್ಲಿ ಹೋಗಿ ನೀವು ಒಬ್ಬರೇ ಇರೋಲ್ಲ, ಯಾರೋ ಆಲ್ರೆಡಿ ಅಲ್ಲಿ ಒಬ್ಬರು ಇಬ್ಬರು ಇದ್ದೇ ಇರ್ತಾರೆ. ನಾವಿದ್ದು ರೀ, ನಾವು ಒಬ್ಬನೇ ಇದ್ದೆ ಅನ್ನೋಂಥರ ಇರ್ತೀರಿ. ಸೊ ಅದನ್ನು ಹೇಳಕತ್ತಿಲ್ಲ. ಇಲ್ಲೇನಪ್ಪ ಅಂತಂದರೆ ನೀವು ಶಿಕ್ಷಕರಾಗಿ ನೇಮಕ ಆಗ್ತೀರಿ, ಆದಾಗ ನೀವೇನು ಮಾಡ್ತೀರಿ ಅಂತಂದರೆ ಶಿಕ್ಷಕರ ಒಂದು ಸಮೂಹಕ್ಕೆ ಹೋಗಿ ಸೇರ್ತೀರಿ. ಅಂದರೆ ಶಾಲೆಯಲ್ಲಿ ಹಲವಾರು ಜನ ಶಿಕ್ಷಕರು ಇರ್ತಾರೆ. ಆಗ ನೀವು ಯಾವುದನ್ನು ಪ್ರದರ್ಶಿಸುತ್ತೀರಿ ಅಂತಂದರೆ ನೋಡಿ, 1 ಗುಂಪಿನ ಗುರುತು, ವಿಧೇಯತೆ, ಅನುಸರಣೆ, ಅನುರೂಪತೆ. ನೋಡಿಲಿ, ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಾಗತ್ತಪ್ಪ ಅಂತಂದರೆ ಅನುರೂಪತೆ. 4ನೇದು ಅಂದರೆ ಕಾನ್ಫರ್ಮಿಟಿ ಅಂತಕ್ಕಂಥದ್ದು ಸರಿ ಆಗ್ತಕ್ಕಂಥದ್ದು. ಅಂದರೆ ಅನುರೂಪತೆ ಅಂದರೆ ಏನಂತಂದರೆ ಒಂದು ನಿರ್ದಿಷ್ಟ ಗುಂಪಿನ ನಡವಳಿಕೆ, ನಂಬಿಕೆ ಅಥವಾ ಉಡುಗೆಯನ್ನು ಆ ಗುಂಪಿಗೆ ಹೊಂದಿಕೊಳ್ಳುವ ಉದ್ದೇಶದಿಂದ ಅನುಸರಿಸುವುದು. ಈಗ ನೀವು ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದ್ತಾ ಇದ್ದೀರಿ, ನಿಮ್ಮ ಹತ್ರ ದುಡ್ಡಿಲ್ಲ. ಆ ಕಾರಣದಿಂದಾಗಿ ನಿಮ್ಗೆ ಇರ್ತಕ್ಕಂಥ ದುಡ್ಡಿನಲ್ಲಿ ನೀವೇನು ಮಾಡ್ತೀರಿ, ಒಂದು ಟಿ ಶರ್ಟು ನೈಟ್ ಪ್ಯಾಂಟ್ ಹಾಕ್ಕೊಂಡು ಅದ್ರ ಮೇಲೇ 24 ತಾಸು ಇರ್ತೀರಿ. ಮತ್ತು ಊರಿಗೆ ಹೋಗ್ಬೇಕಾದ್ರೆ ಯಾವುದೋ ಒಂದು ಸಾಮಾನ್ಯವಾಗಿರ್ತಕ್ಕಂಥ ಒಂದು ಶರ್ಟು ಪ್ಯಾಂಟ್ ಹಾಕ್ಕೊಂಡು ಹೋಗ್ತೀರಿ. ಅಂದರೆ ನಾನು ನಿಮ್ಮ ಬಗ್ಗೆ ಏನೂ ಹೇಳ್ತಾ ಇಲ್ಲ, ವಿಷಯವನ್ನು ಅಷ್ಟೇ ಅರ್ಥ ಮಾಡ್ಕೊಳ್ರಿ. ನೀವೇನು ಮಾಡ್ತೀರಿ ಅಂತಂತಂದರೆ ಶಿಕ್ಷಕರಾಗ್ತೀರಿ. ಶಿಕ್ಷಕರಾದ ಮೇಲೂ ನಿಮ್ಮ ವರ್ತನೆ ಅದೇ ರೀತಿ ಇರುತ್ತಾ? ಹಂಗೆ ಇರೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂತಂದರೆ ನೀವು ಶಿಕ್ಷಕರಾಗಿ ಚೇಂಜ್ ಆಗ್ತೀರಿ, ಶಿಕ್ಷಕರ ನಡವಳಿಕೆಗಳಲ್ಲಿ ಚೇಂಜ್ ಆಗ್ತವೆ. ನಿಮ್ಮ ಗುಂಪು ಹೇಗಿರುತ್ತೆ ಆ ಗುಂಪಿನಂತೆ ನೀವು ಹೋಗ್ತೀರಿ. ಅಂದರೆ ನಿಮ್ಮ ಶಿಕ್ಷಕರ ನಡವಳಿಕೆ ಚೇಂಜ್ ಆಗುತ್ತೆ, ನಂಬಿಕೆ, ಅಲ್ಲಿರ್ತಕ್ಕಂಥ ಉಡುಗೆ ತೊಡುಗೆಗಳು ಚೇಂಜ್ ಆಗ್ತಾ ಹೋಗ್ತವೆ. ಅಂದರೆ ಗುಂಪಿನ ಇತರರಂತೆ ಕಾಣಿಸಿಕೊಳ್ಳಲು ಅಥವಾ ಅವರ ಮಾನದಂಡಗಳಿಗೆ ಒಗ್ಗಿಕೊಳ್ಳಲು ಪ್ರಯತ್ನಿಸುವುದನ್ನು ಇದು ಸೂಚಿಸುತ್ತೆ. ಅಂದರೆ ಅದನ್ನು ನಾವು ಕಾನ್ಫರ್ಮಿಟಿ ಅಥವಾ ಅನುರೂಪತೆ ಅಂತೇಳಿ ಕರಿತೀವಿ. ಬಹುಶಃ ನಿಮಗೆ ಇದು ಅರ್ಥ ಆಗಿರ್ಬೋದು ಅಂತ ನಾನು ಭಾವಿಸ್ತಾ ಮುಂದೆ ಹೋಗೋಣ. ಈಗ 4ನೇ ಪ್ರಶ್ನೆಗೆ ಹೋಗೋಣ. ನೋಡಿ, ವಸ್ತು ಸ್ಥಿರತೆಯ ಅಂದರೆ ಅಬ್ಜೆಕ್ಟ್ ಪರ್ಫಾರ್ಮೆನ್ಸ್ ಕಲ್ಪನೆಯು ಪಿಯಾಜೆ ಅವರ ಬೆಳವಣಿಗೆ ಯಾವ ಹಂತದಲ್ಲಿ ಲಭಿಸುತ್ತೆ ಅಂತೇಳಿ ಕೇಳಿದರೆ, ಸೊ ನೀವು ಬೇಕಾದರೆ ಓಲ್ಡ್ ಮಾಡಿ, ಯಾಕಂದರೆ 4 ಓದುವಂಥ ಅವಶ್ಯಕತೆ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿ ನೋಡ್ಬೋದು ಸರಿಯಾದಂಥ ಆಯ್ಕೆ ಯಾವುದಪ್ಪ ಅಂದರೆ 1ನೇದು ಸಂವೇದನಾ ಗತಿ ಅಂತ. ಅಂದರೆ ನೋಡಿ, ಜಿನ್ ಪಿಯಾಜೆ ಅವರ ಪ್ರಕಾರ ಮಗು ಹುಟ್ಟಿನಿಂದ 2 ವರ್ಷದವರೆಗೆ ಇರುವ ಸಂವೇದನಾ ಗತಿ ಹಂತದಲ್ಲಿ ವಸ್ತು ಸ್ಥಿರತೆಯನ್ನು ಕಲಿಯುತ್ತದೆ. ಅಂದರೆ ಈ ಪಿಯಾಜೆ ಅವರ ಪ್ರಕಾರ ಏನಾಗುತ್ತಪ್ಪ ಅಂತಂದರೆ ಒಂದು ಮಗು ಹುಟ್ಟಿರುತ್ತಲ್ಲ, ಹುಟ್ಟಿದಂಥ ಮಗು 2 ವರ್ಷದವರೆಗೆ ಅದು ಸಂವೇದನಾ ಗತಿ ಹಂತದಲ್ಲಿ ಇರ್ತೈತಿ. ಅಂದರೆ ಅದೇನು ಮಾಡುತ್ತಂದ್ರೆ ವಸ್ತು ಸ್ಥಿರತೆಯನ್ನು ಕಲಿಯುತ್ತೆ. ಅಂದರೆ ಕಣ್ಣಿಗೆ ಕಾಣಿಸದಿದ್ದರೂ ಒಂದು ವಸ್ತು ಅಸ್ತಿತ್ವದಲ್ಲಿದೆ ಎಂಬ ಅರಿವು ಮಗುವಿಗೆ
ಈ ಹಂತದಲ್ಲಿ ಉಂಟಾಗುತ್ತಂತ. ಅಂದರೆ ಆ ಮಗು ಹುಟ್ಟಿದಾಕ್ಷಣದಿಂದ 2 ವರ್ಷದವರೆಗೆ ಅದು ಸಂವೇದನಾ ಗತಿ ಹಂತದೊಳಗೆ ಇರ್ತೈತಿ. ಅವಾಗ ಅದು ಏನು ಅನ್ಕೊಳ್ಳುತ್ತಪ್ಪ ಅಂತಂದರೆ, ಅದು ಕಣ್ಣಿಗೆ ಕಾಣಿಸದಿದ್ದರೂ ಕೂಡ ಒಂದು ವಸ್ತು ಅಸ್ತಿತ್ವದೊಳಗೆ ಐತಿ ಅಂತೇಳಿ ಅದು ತನ್ನಷ್ಟಕ್ಕೆ ತಾನು ಭಾವಿಸ್ತಿರುತ್ತಂತೆ. ಇದು ಅದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ. ಈಗ 5ನೇ ಪ್ರಶ್ನೆನ ನೋಡ್ತೋಗೋಣ. ವೈಯಕ್ತಿಕ ಶಿಕ್ಷಣ ಕಾರ್ಯಕ್ರಮವನ್ನು ಯಾರ ದೃಷ್ಟಿಕೋನದಿಂದ ಯೋಜಿಸಲಾಗಿದೆ? ನೋಡಿ, ಅದು ವೈಯಕ್ತಿಕ ಶಿಕ್ಷಣ ಕಾರ್ಯಕ್ರಮ, ಇನ್ನೊಂದು ಶಿಕ್ಷಣ ಕಾರ್ಯಕ್ರಮನೋ, ಒಟ್ಟಾರೆಯಾಗಿ ಎಲ್ಲ ಶಿಕ್ಷಣ ಕಾರ್ಯಕ್ರಮಗಳು ಈ ಶಿಶು ಕೇಂದ್ರಿತ ಆಗಿರ್ತವೆ. ಆ ಕಾರಣದಿಂದಾಗಿ ಶಿಶು ಕೇಂದ್ರಿತ ಶಿಕ್ಷಣ ಕಾರ್ಯಕ್ರಮ ಅಂದರೆ ಇಲ್ಲಿ ಸರಿಯಾದಂಥ ಉತ್ತರ ಆಯ್ಕೆ 2 ಆಗುತ್ತೆ. ಚೈಲ್ಡ್ ಸೆಂಟರ್ಡ್ ಎಜುಕೇಷನ್ ಅಂತಕ್ಕಂಥದ್ದು. ಅಂದರೆ ವೈಯಕ್ತಿಕ ಶಿಕ್ಷಣ ಕಾರ್ಯಕ್ರಮವು ಪ್ರತಿಯೊಬ್ಬ ಮಗುವಿನ ವಿಶಿಷ್ಟ ಕಲಿಕೆಯ ಅಗತ್ಯಗಳನ್ನು ಪೂರೈಸಲು ವಿನ್ಯಾಸಗೊಳಿಸಲಾಗಿದೆ. ಇದು ಮಗುವಿನ ಸಾಮರ್ಥ್ಯ ಮತ್ತು ಅಗತ್ಯತೆಗಳಿಗೆ ಆದ್ಯತೆ ನೀಡುವುದರಿಂದ ಇದನ್ನು ಶಿಶು ಕೇಂದ್ರಿತ ಎನ್ನಲಾಗುತ್ತದೆ. ಅಂದರೆ ಈ ಶಿಶು ಕೇಂದ್ರಿತ ಶಿಕ್ಷಣ ಕಾರ್ಯಕ್ರಮ ಹೆಂಗೈತಪ್ಪ ಅಂತಂದರೆ, ನಾವು ಶಿಕ್ಷಕರಾದಂಥವ್ರು, ಅಂದರೆ ಮುಂದೆ ನೀವು ಶಿಕ್ಷಕರಾಗ್ತೀರಿ ಆದಂಥವ್ರು ಏನಪ್ಪ ಅಂತಂದ್ರೆ, ನಿಮ್ಮದೇ ಆದಂಥ ನಾನು MEd ಮಾಡಿದ್ದೀನಿ ಅಂತೇಳಿ ನೀವು ಈ ಒಂದು ಲೆಕ್ಚರ್ ಮೆಥಡನ್ನು ಅಲ್ಲಿ ಯೂಸ್ ಮಾಡೋಕ್ಕಾಗಲ್ಲ. ಯಾಕಂತಂದರೆ ಮಗುವಿನ ಒಂದು ಸಾಮರ್ಥ್ಯ ನೋಡಿಕೊಂಡು ನೀವು ಪಾಠ ಮಾಡಬೇಕಾಗತ್ತೆ. ಒಂದು ಮಗುವಿನ ಸಾಮರ್ಥ್ಯ ಹೆಚ್ಚಿದ್ರೆ ಇನ್ನೊಂದು ಮಗುವಿನ ಸಾಮರ್ಥ್ಯ ಕಡಿಮೆ ಇರುತ್ತೆ. ಹಾಗಾಗಿ ಮಗುವಿನ ಸಾಮರ್ಥ್ಯ ಮತ್ತು ಮಗುವಿನ ಅಗತ್ಯತೆಗಳಿಗೆ ಆದ್ಯತೆಯನ್ನು ನೀಡುವುದರಿಂದ ನೀವು ನೀಡುವುದರ ಮೂಲಕ ಪಾಠ ಮಾಡಬೇಕಾಗತ್ತೆ. ಅದನ್ನು ಶಿಶು ಕೇಂದ್ರಿತ ಅಂತೇಳಿ ಕರೀತಾರೆ. ಅಂದರೆ ಶಿಕ್ಷಕರಾದಂಥವ್ರು ಕೇವಲ ಈಗ ಫೆಸಿಲಿಟರ್ ಅಂತ ತಿಳ್ಕೊಬೇಕಾಗುತ್ತೆ. ಪ್ರಶ್ನೆ 6. ಸಾಮಾನ್ಯವಾಗಿ ಮಕ್ಕಳು ಯಾವ ವಯಸ್ಸಿನ ನಡುವೆ ಪದಗಳನ್ನು ಸಂಯೋಜಿಸಿ ಸಣ್ಣ ಸಣ್ಣ ವಾಕ್ಯಗಳನ್ನು ಮಾತನಾಡಲು ಪ್ರಾರಂಭಿಸುತ್ತಾರೆ? ಅಂದರೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2 ಆಗುತ್ತೆ. 18ರಿಂದ 24 ತಿಂಗಳು. ಅಂದರೆ ಮಗು ಈ ಒಂದು ವಯಸ್ಸಿನಲ್ಲಿ 18ನೇ ಅಂದರೆ ತಿಂಗಳು, ಮತ್ತು 18ನೇ ವಯಸ್ಸಲ್ಲ, 18ನೇ ತಿಂಗಳು ನಿಂದ ಹಿಡಿದು 24ನೇ ತಿಂಗಳ ನಡುವೆ ಆ ಮಗು ಸಣ್ಣ ಸಣ್ಣ ಪದಗಳನ್ನು ಸಂಯೋಜಿಸಿ ವಾಕ್ಯಗಳನ್ನು ಮಾಡೋದಕ್ಕೆ ಪ್ರಯತ್ನ ಮಾಡುತ್ತೆ. ಅಂದರೆ ಭಾಷಾ ಬೆಳವಣಿಗೆಯಲ್ಲಿ ಈ ಹಂತವನ್ನು ಟೆಲಿಗ್ರಾಫಿಕ್ ಮಾತು ಅಂದರೆ ಟೆಲಿಗ್ರಾಫಿಕ್ ಸ್ಪೀಚ್ ಅಂತೇಳಿ ಕರೆಯಲಾಗುತ್ತದೆ. ಸುಮಾರು 1.5ರಿಂದ 2 ವರ್ಷದ ಅವಧಿಯಲ್ಲಿ ಮಕ್ಕಳು ಅಮ್ಮ ಬೇಕು, ಹಾಲು ಕೊಡು ಎಂಬಂತಹ 2 ಸಣ್ಣ ಪದಗಳ ಅಂದರೆ 2 ಪದಗಳ ಸಣ್ಣ ವಾಕ್ಯಗಳನ್ನು ಬಳಸಲು ಅದು ಶುರು ಮಾಡುತ್ತೆ. ಅಪ್ಪ ಬಂದ, ಅಮ್ಮ ಹೋದ್ಲು, ಅವ್ವ ಬಂದ್ಲು, ಅಮ್ಮ ಬಂದ್ಲು ಅಂತೇಳಿ ನಂಗೆ ಊಟಕ್ಕೆ ಬೇಕು, ಅಮ್ಮ ಬೇಕು, ಹಾಲು ಕೊಡು, ಇಂಥ ಒಂದು ಸಣ್ಣ ಸಣ್ಣ 2 ಶಬ್ದ ಗಳನ್ನು ಬಳಸಿ ವಾಕ್ಯವನ್ನು ಮಾಡೋದಕ್ಕೆ ಅದು ಪ್ರಯತ್ನವನ್ನು ಮಾಡುತ್ತೆ. ಎಲ್ಲಿಂದ ಎಲ್ಲಿವರೆಗೆ ಅಂದರೆ ನಿಖರವಾದಂಥ ಉತ್ತರ 18ರಿಂದ 24. ಒಂದು ವೇಳೆ 1.5ರಿಂದ 2 ವರ್ಷ ಈ ರೀತಿ ಏನಾದರೂ ಬಂದರೆ ಅದನ್ನು ಕೂಡ ನೀವು ಚೂಸ್ ಮಾಡ್ಬೋದಾಗಿರುತ್ತೆ. ಪ್ರಶ್ನೆ 7. ಬುದ್ಧಿಶಕ್ತಿ ಸೂಚ್ಯಂಕ ಅಥವಾ IQ. ಅಂದರೆ ಈಗ IQ ಅಂದ ತಕ್ಷಣ ಒಂದು ಮಗು ಜಾಣ ಇರುತ್ತೆ, ಆದರೆ IQ ಹೆಚ್ಚಿದೆ ಅಂತ ಅರ್ಥ. ಒಂದು ಮಗು ಸ್ವಲ್ಪ ಕಲಿಕೆಯಲ್ಲಿ ಹಿಂದುಳಿದಿರುತ್ತೆ, ಅದು ಕಡಿಮೆ IQ ಹೊಂದಿದೆ ಅಂತೇಳಿ ನಾವು ಮಾತಾಡ್ತಿರ್ತೀವಿ. ಆದರೆ IQ ಈ ಒಂದು ಪರಿಕಲ್ಪನೆಯನ್ನು ಅಭಿವೃದ್ಧಿಪಡಿಸಿದವರು ಯಾರು ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದಂಥ ಉತ್ತರ ವಿಲಿಯಂ ಸ್ಟರ್ನ್ ಅಂತಕ್ಕಂಥದ್ದು ಸರಿಯಾದಂಥ ಆಯ್ಕೆಯಾಗುತ್ತೆ. ಯಾಕಂತಂದರೆ ವಿಲಿಯಂ ಸ್ಟರ್ಮ್ ಅವರು ಒಂದು 1912ರಲ್ಲಿ ಮೊದಲ ಬಾರಿಗೆ IQ ಅಂತಕ್ಕಂಥ ಪರಿಕಲ್ಪನೆಯನ್ನು ನೀಡಿದರು. IQ ಅಂದರೆ ಇಂಟೆಲಿಜೆಂಟ್ ಕೋಶೆಂಟ್ ಅಂತೇಳಿ ಅದರ ಅರ್ಥ. ನಂತರ ಇದನ್ನು ಲೂಯಿಸ್ ಟರ್ಮನ್ ಅವರು ಸುಧಾರಿಸ್ತಾರೆ. ನೋಡಿ, ಇಲ್ಲಿ ಟರ್ಮನ್ ಕೂಡ ಆಯ್ಕೆ ಕೊಟ್ಟಿದ್ದಾರೆ. ನೋಡಿ, ಇದನ್ನು ಅಭಿವೃದ್ಧಿಪಡಿಸಿದವರು ಫಸ್ಟು ಈ ಒಂದು ವಿಲಿಯಂ ಸ್ಟರ್ನ್, ಬಟ್ ಅದನ್ನು ಅಭಿವೃದ್ಧಿಪಡಿಸಿದವರು ಯಾರಪ್ಪ ಅಂದ್ರೆ ಟರ್ಮನ್ರವರು ಆಗ್ತಾರೆ. ನೋಡಿ, ಆಮೇಲೆ ಆಲ್ಫ್ರೆಡ್ ಬಿನೆಟ್ ಅವರು ಮೊದಲ ಬುದ್ಧಿಶಕ್ತಿ ಪರೀಕ್ಷೆಯನ್ನು ಕಂಡುಹಿಡಿದರು. ಆದರೆ IQ ಎಂಬ ಪದದ ಪರಿಕಲ್ಪನೆ ನೀಡಿದ್ದು ಸ್ಟರ್ನ್. ನೋಡಿ, ಬುದ್ಧಿಶಕ್ತಿ ಪರೀಕ್ಷೆ ಇದನ್ನು ಕಂಡುಹಿಡಿದವರು ಆಲ್ಫ್ರೆಡ್ ಬಿನೆಟ್. ಇಲ್ಲಿ 2ನೇ ಆಪ್ಷನ್ ಇದೆ ನೋಡಿ. ಈ ಆಲ್ಫ್ರೆಡ್ ಬಿನೆಟ್ ಅಂತಕ್ಕಂಥ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಆಲ್ಫ್ರೆಡ್ ಬಿನೆಟ್ ಅಂತಕ್ಕಂಥ 2ನೇ ಆಯ್ಕೆ ಏನಿದೆ ಅದು ಬುದ್ಧಿಶಕ್ತಿ ಪರೀಕ್ಷೆಯನ್ನು ಅವ್ರು ಕಂಡುಹಿಡಿದ್ರು. ಆದರೆ ಈ ಒಂದು ಬುದ್ಧಿಶಕ್ತಿ ಸೂಚ್ಯಂಕ ಅಥವಾ IQ ಅಂತಕ್ಕಂಥದ್ದನ್ನು ಈ ಒಂದು IQನ ಅಭಿವೃದ್ಧಿಪಡಿಸಿದವರು ಯಾರಪ್ಪ ಅಂದರೆ ವಿಲಿಯಂ ಸ್ಟರ್ನ್ ಅಂತಕ್ಕಂಥದ್ದು ಸರಿಯಾದಂಥ ಆಯ್ಕೆಯಾಗುತ್ತೆ. ಅದೇ ರೀತಿಯಾಗಿ 7ನೇ ಪ್ರಶ್ನೆ. ನೆಕ್ಸ್ಟ್ 8ನೇ ಪ್ರಶ್ನೆ ನೋಡಿ. ಸೃಜನಶೀಲತೆಯು ಅಂದರೆ ಕ್ರಿಯೇಟಿವಿಟಿ ಈ ಕೆಳಗಿನ ಪರಿಕಲ್ಪನೆಗೆ ಸಂಬಂಧಿಸಿದೆ ಎಂದು ಭಾವಿಸಲಾಗಿದೆ ಅಂತೇಳಿ ಕೊಟ್ಟಿದ್ದಾರೆ. ಒಟ್ಟಾರೆ 4 ಆಯ್ಕೆಗಳಿವೆ. 4 ಆಯ್ಕೆಗಳಲ್ಲಿ ಸರಿಯಾದಂಥ ಉತ್ತರ 4ನೇ ಆಯ್ಕೆ ಅಂದರೆ ಅಪಸರಣ ಆಲೋಚನೆ ಅಂದರೆ ಡೈವರ್ಜೆಂಟ್ ಥಿಂಕಿಂಗ್ ಅಂತೇಳಿ ಸರಿಯಾದಂಥ ಉತ್ತರ ಆಗುತ್ತೆ. ವಿವರಣೆಯನ್ನು ನೋಡೋದಾದರೆ ಈ ಒಂದು ಸೃಜನಶೀಲತೆಯು ಒಂದು ಸಮಸ್ಯೆಗೆ ಅನೇಕ ವಿಭಿನ್ನ ಮತ್ತು ನವೀನ ಪರಿಹಾರಗಳನ್ನು ಕಂಡುಕೊಳ್ಳುವ ಸಾಮರ್ಥ್ಯವಾಗಿದೆ. ಇದನ್ನು ಅಪಸರಣ ಆಲೋಚನೆ ಅಥವಾ ಡೈವರ್ಜೆಂಟ್ ಥಿಂಕಿಂಗ್ ಅಂತೇಳಿ ನಾವು ಕರಿತೀವಿ. ಅಂದರೆ ಇಲ್ಲಿ ಏನಾಗುತ್ತೆ ಅಂದರೆ ಒಂದು ಸಮಸ್ಯೆ ಹುಟ್ಟಿತ್ತು ಅಂತಂದರೆ ಆ ಸಮಸ್ಯೆಗೆ ವಿಭಿನ್ನವಾಗಿರ್ತಕ್ಕಂಥ ಮತ್ತು ಹೊಸ ಹೊಸ ಪರಿಹಾರಗಳನ್ನು ಕಂಡುಹಿಡ್ತಕ್ಕಂಥ ಒಂದು ಸಾಮರ್ಥ್ಯ ಇರುತ್ತೆ. ಅದನ್ನು ನಾವು ಸೃಜನಶೀಲತೆ ಅಂತೇಳಿ ಕರಿಬಹುದಾಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ ಒಂದು ಭಾಷೆಯ ಸ್ವೀಕಾರಾರ್ಹ
ಧ್ವನಿ ಯೋಜನೆಗಳನ್ನು ಅದರ ನಿಯಮಗಳಲ್ಲಿ ನಿರ್ದಿಷ್ಟಪಡಿಸಲಾಗಿದೆ. ಹಾಗಾದರೆ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಾಗುತ್ತಪ್ಪ ಅಂದರೆ ಮೊದಲನೇ ಆಯ್ಕೆ ಒಂದನೇದು ಧ್ವನಿಶಾಸ್ತ್ರ ಅಂದರೆ ಫೋನಾಲಜಿಕಲ್ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗುತ್ತೆ. ಇದು ಒಂದು ಭಾಷೆಯಲ್ಲಿ ಧ್ವನಿಗಳನ್ನು ಅಂದರೆ ಸೌಂಡ್ಸ್ಗಳನ್ನು ಹೇಗೆ ಜೋಡಿಸಬೇಕು ಎಂಬ ನಿಯಮಗಳನ್ನು ಧ್ವನಿಶಾಸ್ತ್ರ ವಿವರಿಸುತ್ತದೆ. ನೆಕ್ಸ್ಟ್ ಪ್ರಶ್ನೆ 10ನೇ ಪ್ರಶ್ನೆ ನೋಡೋಣ. ಆಲೋಚನಾ ಮಾದರಿಗಳು ಭಾಷೆಯಿಂದ ಪ್ರಭಾವಿತವಾಗುವ ಸ್ಥಿತಿಯನ್ನು ಏನೆಂದು ಕರೆಯುತ್ತಾರೆ? ಇದಕ್ಕೆ ಸರಿಯಾದಂಥ ಉತ್ತರ ಎರಡನೇದು ಭಾಷಾ ನಿರ್ಧಾರಕತ್ವ ಅಥವಾ ಭಾಷಾ ನಿರ್ಣಯ ಅಂದರೆ ಲಿಂಗ್ವಿಸ್ಟಿಕ್ ಡಿಟರ್ಮಿನೇಷನ್ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗುತ್ತೆ. ನೋಡಿ, ಏನೇ ಆಗಲಿ ನಾವು ಮಾತನಾಡುವ ಭಾಷೆಯು ನಮ್ಮ ಆಲೋಚನೆ ಮತ್ತು ಜಗತ್ತನ್ನು ನೋಡುವ ದೃಷ್ಟಿಕೋನವನ್ನು ನಿರ್ಧರಿಸುತ್ತದೆ ಅಥವಾ ಪ್ರಭಾವಿಸುತ್ತದೆ ಎಂಬ ಸಿದ್ಧಾಂತವನ್ನು ಲಿಂಗ್ವಿಸ್ಟಿಕ್ ಡಿಟರ್ಮಿನಿಸಮ್ ಎಂದು ಕರೆಯುತ್ತಾರೆ. ಇದು ಸರಿಯಾದಂಥ ಉತ್ತರ ಎರಡನೇದಾಗುತ್ತೆ. ಅಂದರೆ ಭಾಷಾ ನಿರ್ಣಯ ಅಥವಾ ಭಾಷಾ ನಿರ್ಧಾರಕತ್ವ ಅಂದರೆ ನಾವು ನೋಡ್ತಕ್ಕಂಥ ಜಗತ್ತು ಹೆಂಗೈತೆ ಅನ್ನೋದು ನಾವು ಮಾತನಾಡತಕ್ಕಂಥ ಭಾಷೆಯ ಆಧಾರದ ಮೇಲೆ ಮತ್ತು ಅದರ ಆಲೋಚನೆ ಮತ್ತು ಜಗತ್ತನ್ನು ನೋಡ್ತಕ್ಕಂಥ ದೃಷ್ಟಿಕೋನವನ್ನು ನಿರ್ಧರಿಸದೇ ಈ ಒಂದು ಭಾಷಾ ನಿರ್ಣಯ. ನೆಕ್ಸ್ಟ್ 11ನೇ ಪ್ರಶ್ನೆಗೆ ನಾವು ಹೋಗೋಣ. ಈ ಒಂದು ಪ್ರಶ್ನೆ ನೋಡಿ, ರವಿಯು ಉಪಕರಣಗಳಲ್ಲಿನ ದೋಷದ ಲಕ್ಷಣಗಳ ಆಧಾರದ ಮೇಲೆ ತನ್ನ ಅನುಭವಗಳನ್ನು ಬಳಸಿಕೊಂಡು ದೋಷದ ಕಾರಣದ ಬಗ್ಗೆ ಕಲ್ಪನೆಯನ್ನು ಅಂದರೆ ಹೈಪೋಥಿಸಿಸ್ ಪರೀಕ್ಷಿಸುವ ಮೂಲಕ ಉಪಕರಣಗಳನ್ನು ಸರಿಪಡಿಸುತ್ತಾನೆ. ಅವನು ಇಲ್ಲಿ ಬಳಸುತ್ತಿದ್ದಾನೆ ಅಂದರೆ ಇದಕ್ಕೆ ಸರಿಯಾದಂಥ ಉತ್ತರ 4 ಆಗುತ್ತೆ. ಅಂದರೆ ಯೂರಿಸ್ಟಿಕ್ಸ್ ಅಥವಾ ಅನುಮಾನಿ ವಿಧಿ ಅಂದರೆ ಯೂರಿಸ್ಟಿಕ್ಸ್ ಅಂತೇಳಿ ಸರಿಯಾದಂಥ ಉತ್ತರ ಆಗುತ್ತೆ. ಕಾರಣ ಯಾಕಂತಂದರೆ ಯೂರಿಸ್ಟಿಕ್ಸ್ ಎಂದರೆ ಇಂದಿನ ಅನುಭವಗಳನ್ನು ಬಳಸಿಕೊಂಡು ತ್ವರಿತವಾಗಿ ಮತ್ತು ಪ್ರಾಯೋಗಿಕವಾಗಿ ಸಮಸ್ಯೆಯನ್ನು ಪರಿಹರಿಸುವ ವಿಧಾನ. ನೋಡಿ, ಯಾವುದೇ ಒಂದು ಸಮಸ್ಯೆ ನಮಗೆ ಬಂತಂತ ಅಂದ್ಕೊಳ್ರಿ, ಆ ಸಮಸ್ಯೆಗೆ ನಾವೇನು ದಿಢೀರಂತಂದು ನಾವು ಅದಕ್ಕೆ ಒಂದು ಪರಿಹಾರವನ್ನು ಕಂಡುಕೊಳ್ಬೇಕಾಗಿತ್ತು ಅಂತಂದರೆ ನಾವು ಈ ಹಿಂದೆ ನಡೆದಿರ್ತಕ್ಕಂಥ ಅನುಭವಗಳನ್ನು ನೆನಪು ಮಾಡ್ಕೊಳ್ತೀವಿ. ಆ ಹಿಂದಿನ ಅನುಭವಗಳನ್ನು ನಾವೇನು ಮಾಡ್ತೀವಿ, ತ್ವರಿತವಾಗಿ ಬಳಸ್ಕೊಳ್ತೀವಿ ಮತ್ತು ಅದು ಪ್ರಾಯೋಗಿಕವಾಗಿ ಆ ಸಮಸ್ಯೆಯನ್ನು ಪರಿಹಾರವನ್ನು ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ರವಿ ತನ್ನ ಹಳೆಯ ಅನುಭವದ ಆಧಾರದ ಮೇಲೆ ಊಹೆಗಳನ್ನು ಅಂದರೆ ಹೈಪೋಥಿಸಿಸ್ ಮಾಡುತ್ತಿರುವುದರಿಂದ ಇದು ಯೂರಿಸ್ಟಿಕ್ಸ್ ಆಗುತ್ತದೆ. ಯಾವುದೇ ಒಂದು ಸಮಸ್ಯೆ ನಮಗೆ ಬಂತು ಅಂತಂದರೆ ಅದಕ್ಕೆ ಪರಿಹಾರವನ್ನು ಹೆಂಗಂತಂದರೆ ನಮ್ಮ ಇಂದಿನ ಜ್ಞಾನವನ್ನು ಅನ್ವಯಿಸಿಕೊಂಡು ನಾವು ಇಲ್ಲಿ ಪರಿಹಾರವನ್ನು ಹುಡುಕ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಆನಂತರ 12ನೇ ಪ್ರಶ್ನೆಯನ್ನು ನೋಡ್ಬೋದು. ದಿವ್ಯಾ ತನಗೆ ನೀಡಿದ ಕೆಲಸವನ್ನು ಸಣ್ಣ ಸಣ್ಣ ಭಾಗಗಳಾಗಿ ವಿಂಗಡಿಸುತ್ತಾಳೆ. ಇದರಿಂದ ಅವಳಿಗೆ ಆ ಕೆಲಸ ಸುಲಭವಾಗುತ್ತದೆ. ಅವಳು ಬಳಸುತ್ತಿರುವ ವಿಧಾನ ಯಾವುದು ಅಂತೇಳಿ ಕೇಳಿರ್ತಕ್ಕಂಥದ್ದು. ನೋಡಿ, ಇದಕ್ಕೆ ಸರಿಯಾದಂಥ ಉತ್ತರ ಆಯ್ಕೆ 3 ಆಗುತ್ತೆ. ಅಂದರೆ ಸಬ್ ಗೋಲ್ ಅನಾಲಿಸಿಸ್ ಅಂತೇಳಿ ನಾವು ಕರಿತೀವಿ. ಏನಾಗುತ್ತೆ ನೋಡಿ, ದಿವ್ಯಾ ಅಂತಕ್ಕಂಥ ಒಂದು ಹುಡುಗಿಗೆ ಒಂದು ಕೆಲಸವನ್ನು ನೀಡಿದ ತಕ್ಷಣ ಆ ಹುಡುಗಿ ಏನು ಮಾಡ್ತಾಳೆ, ಆ ಕೆಲಸವನ್ನು ಸಣ್ಣ ಸಣ್ಣ ಭಾಗಗಳಾಗಿ ವಿಂಗಡಿಸಿ ಕೆಲಸ ಮಾಡ್ತಾಳೆ. ಇದಕ್ಕೆ ಸರಿಯಾದಂಥ ಉತ್ತರ ಸಬ್ ಗೋಲ್ ಅನಾಲೈಸಿಸ್. ಹಂಗಂದರೆ ಸಬ್ ಗೋಲ್ ಅನಾಲೈಸಿಸ್ ಅಂದರೆ ಏನು ಅಂತಕ್ಕಂಥ ಒಂದು ವಿವರಣೆಯನ್ನು ನೋಡೋದಾದರೆ, ಒಂದು ದೊಡ್ಡ ಗುರಿಯನ್ನು ತಲುಪಲು ಅದನ್ನು ಸಣ್ಣ ಸಣ್ಣ ಹಂತಗಳಾಗಿ ಅಥವಾ ಉಪ ಗುರಿಗಳಾಗಿ ವಿಂಗಡಿಸಿ ಪೂರ್ಣಗೊಳಿಸುವುದನ್ನು ಸಬ್ ಗೋಲ್ ಅನಾಲೈಸಿಸ್ ಅಂತೇಳಿ ಕರೆಯಲಾಗುತ್ತದೆ. ಅಂದರೆ ದೊಡ್ಡದಾದಂಥ ಒಂದು ಕೆಲಸವನ್ನು ಸಣ್ಣ ಸಣ್ಣ ಗುಂಪುಗಳಾಗಿ, ಸಣ್ಣ ಸಣ್ಣ ಗುರಿಗಳಾಗಿ, ಉಪ ಗುರಿಗಳಾಗಿ ಅವುಗಳನ್ನು ವಿಂಗಡಿಸಿ ಕೆಲಸವನ್ನು ಪೂರ್ಣಗೊಳಿಸ್ತಕ್ಕಂಥದ್ದು, ಇದನ್ನು ಸಬ್ ಗೋಲ್ ಅನಾಲೈಸಿಸ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ 13ನೇ ಪ್ರಶ್ನೆ. ಸಮಾಜವು ಗಂಡು ಮತ್ತು ಹೆಣ್ಣಿನ ಪಾತ್ರಗಳನ್ನು ನಿರ್ಧರಿಸುತ್ತದೆ. ಈ ಹೇಳಿಕೆಯು ಏನನ್ನು ಸೂಚಿಸುತ್ತದೆ ಅಂದರೆ ಇದು ಲಿಂಗವು ಒಂದು ಸಾಮಾಜಿಕ ರಚನೆ ಅಂದರೆ ಸೋಷಿಯಲ್ ಕನ್ಸ್ಟ್ರಕ್ಟ್ ಅಂತಕ್ಕಂಥ ಉತ್ತರ ಇಲ್ಲಿ ಆಯ್ಕೆ ಸರಿಯಾಗ್ತಕ್ಕಂಥದ್ದು. ಈ ಒಂದು ಆಯ್ಕೆ ಸರಿಯಾದಂಥ ಉತ್ತರ. ನೋಡಿ, ಗಂಡು ಮತ್ತು ಹೆಣ್ಣು ಹೇಗೆ ವರ್ತಿಸಬೇಕು ಎಂಬುದು ಸಮಾಜವು ರೂಪಿಸಿದ ನಿಯಮಗಳಾಗಿರುವುದರಿಂದ ಇದನ್ನು ಸಾಮಾಜಿಕ ರಚನೆ ಅಥವಾ ಸೋಷಿಯಲ್ ಕನ್ಸ್ಟ್ರಕ್ಟ್ ಎಂದು ನಾವು ಪರಿಗಣಿಸ್ತೀವಿ. ಅಂದರೆ ಇಲ್ಲಿ ಸಮಾಜದಾಗ ಏನಾಗ್ಬಿಡುತ್ತೆ ಅಂತಂದರೆ ಗಂಡು ಇದೇ ಕೆಲಸ ಮಾಡಬೇಕು, ಹೆಣ್ಣು ಇದೇ ಕೆಲಸ ಪಾತ್ರಗಳನ್ನು ನಿರ್ವಹಿಸಬೇಕಂತೇಳಿ ಈಗ ಅಂದ್ಕೊಂಡಿರ್ತೀವಿ. ಇದನ್ನು ನಾವು ಏನಂತ ಕರಿತೀವಿ ಅಂದರೆ ಈ ಒಂದು ಸೋಷಿಯಲ್ ಕನ್ಸ್ಟ್ರಕ್ಟ್ ಅಂತೇಳಿ ಕರಿತೀವಿ. ಪ್ರಶ್ನೆ 14. ಗ್ರೇಡಿಂಗ್, ಕೋಡಿಂಗ್ ಮತ್ತು ಮಾರ್ಕಿಂಗ್ ಕ್ರೆಡಿಟ್ ಸಂಚಯನ ವ್ಯವಸ್ಥೆಗಳು ಯಾವುದಕ್ಕೆ ಉದಾಹರಣೆಗಳು ಆಗಿವೆ? ಇದಕ್ಕೆ ಸರಿಯಾದಂಥ ಉತ್ತರ ನೀವು 4 ಆಯ್ಕೆಗಳನ್ನು ನೋಡ್ಕೊಡ್ರಿ. ಒಂದು ನಿಮಿಷ ಬೇಕಾದರೆ ವಿಡಿಯೋ ಪಾಸ್ ಮಾಡಿ, ಇಲ್ಲ ಹಾಗೆ ನೋಡ್ತಾ ಹೋಗ್ತೀವಿ ಅಂತಂದರೆ ಹಾಗೇನೂ ಕೂಡ ನೋಡ್ತಾ ಹೋಗ್ಬೋದು. ನೋಡಿ, ಈ ಒಂದು ಗ್ರೇಡಿಂಗು, ಕೋಡಿಂಗು, ಮಾರ್ಕಿಂಗ್ ಮತ್ತು ಕ್ರೆಡಿಟ್ ಸಂಚಯನ ವ್ಯವಸ್ಥೆಗಳು ಯಾವುದಕ್ಕೆ ಉದಾಹರಣೆ ಅಂತ ಕೇಳಿದರೆ ಇದು ಕಲಿಯುವವರ ಸಾಧನೆಯನ್ನು ಅಳೆಯುವ ಅಂಕಗಣಿತದ ವಿಧಾನ. ಇದು 4ನೇ ಒಂದು ಆಪ್ಷನ್ ಏನಿದೆ ಅದು ಸರಿಯಾದಂಥ ಉತ್ತರ ಆಗುತ್ತೆ. ನೋಡಿ, ಇವೆಲ್ಲವೂ ವಿದ್ಯಾರ್ಥಿಯು ಕಲಿಕೆಯಲ್ಲಿ ಎಷ್ಟು ಸಾಧನೆ ಮಾಡಿದ್ದಾನೆ ಎಂಬುದನ್ನು ಅಂಕಿಅಂಶ ಅಥವಾ ಸಂಕೇತಗಳ ಮೂಲಕ ಅಳೆಯುವ ವಿಧಾನಗಳು. ಅಂದರೆ ಒಂದು ಮೌಲ್ಯಮಾಪನ ಮಾಡೋದಕ್ಕೆ ಇದು ಒಂದಷ್ಟು ವಿಧಾನಗಳು ಅಂಕಿಅಂಶಗಳ ಮೂಲಕ ನಾವು ತಿಳ್ಕೊಬೋದಾಗಿರುತ್ತೆ. ಹಾಗಾಗಿ ಇದು 4ನೇ ಆಯ್ಕೆ ಸರಿಯಾಗುತ್ತೆ. ನೆಕ್ಸ್ಟ್, ಕಲಿಯುವವರ ಸಾಧನೆಯ ಮೌಲ್ಯಮಾಪನವು ಶಿಕ್ಷಕರಿಗೆ ಹೇಗೆ ಸಹಾಯ ಮಾಡುತ್ತದೆ? ನೋಡಿ,
ಈ ಒಂದು ಕಲಿಯುವವರ ಸಾಧನೆಯ ಮೌಲ್ಯಮಾಪನ ಶಿಕ್ಷಕರಿಗೆ ಹೆಂಗೆ ಸಹಾಯ ಮಾಡ್ತಪ್ಪ ಅಂದರೆ ಇದಕ್ಕೆ ಸರಿಯಾದಂಥ ಉತ್ತರ ಆಯ್ಕೆ 2. ಅಂದರೆ ಬೋಧನಾಶಾಸ್ತ್ರ ಅಂದರೆ ಪೆಡಗಾಗಿ ಏನಿದೆ ಪರಿಣಾಮಕಾರಿಯಾದ ಮೌಲ್ಯಮಾಪನ ಮಾಡಲು. ಅಂದರೆ ಕಲಿಯುವವರ ಸಾಧನೆಯ ಮೌಲ್ಯಮಾಪನವನ್ನು ಶಿಕ್ಷಕರಿಗೆ ಮಾಡಬೇಕಾಗಿತ್ತು ಅಂತಂದರೆ ಹೆಂಗೆ ಸಹಾಯ ಮಾಡುತ್ತಂದರೆ ಬೋಧನಾಶಾಸ್ತ್ರ ಅಂತಕ್ಕಂಥದ್ದು ಏನಿತ್ತಲ್ಲ ಅದು ಸರಿಯಾದಂಥ ಉತ್ತರ ಆಗುತ್ತೆ. ವಿವರಣೆಯನ್ನು ನೋಡೋದಾದರೆ ವಿದ್ಯಾರ್ಥಿಗಳ ಸಾಧನೆಯನ್ನು ನೋಡಿ ಶಿಕ್ಷಕರು ತಾವು ಬೋಧಿಸುತ್ತಿರುವ ರೀತಿ ಅಥವಾ ವಿಧಾನ ಎಷ್ಟು ಯಶಸ್ವಿಯಾಗಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬಹುದು ಮತ್ತು ಅಗತ್ಯವಿದ್ದರೆ ಸುಧಾರಿಸಿಕೊಳ್ಳಬಹುದು. ಅಂದರೆ ಈಗ ನೋಡಿ, ನಾನು ಒಂದು ಈ ಕ್ಲಾಸನ್ನು ಮಾಡ್ತಾ ಇದ್ದೀನಿ, ಈ ಕ್ಲಾಸ್ನಿಂದ ನಿಮಗೆ ಎಷ್ಟರ ಮಟ್ಟಿಗೆ ಇದು ಅರ್ಥ ಆಗುತ್ತಲ್ಲ ಅಷ್ಟು ನೀವು ಕಮೆಂಟ್ ಮಾಡ್ತೀರಿ, ಚೆನ್ನಾಗಾಗಿದೆ ಮುಂದುವರಿಸ್ರಿ ಅಂತೇಳಿ ಕಾಶಿ. ಒಂದು ವೇಳೆ ಗೊಂದಲ ಆಯಿತು ಅಂತಂದರೆ ಮತ್ತೆ ನೀವು ಬೇರೆ ಬೇರೆ ಯೂಟ್ಯೂಬ್ ಚಾನಲ್ಗಳನ್ನು ನೋಡ್ತಾ ಹೋಗೋಕ್ಕೆ ಟ್ರೈ ಮಾಡ್ತೀರಿ. ಅಂದರೆ ಇದರ ಅರ್ಥ ಏನಪ್ಪ ಅಂತಂದರೆ ಈ ಕಲಿಯುವವರ ಸಾಧನೆಯನ್ನು ಅಂದರೆ ನೀವು ಎಷ್ಟರ ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ದೀರಿ ಅನ್ನೋದು ನಿಮ್ಮ ಕಾಮೆಂಟ್ಗಳ ಮೂಲಕ ನಾನು ತಿಳ್ಕೊತೀನಿ. ಅಂದರೆ ನಾನು ನಿಮ್ಮನ್ನು ಮೌಲ್ಯಮಾಪನ ಮಾಡಬೇಕಾಗಿರೋದು ಇದು ಒಂದೇ ರೀತಿ. ನಿಮ್ಮ ಕಾಮೆಂಟ್ಗಳು ಚೆನ್ನಾಗಿ ಬಂದಿದ್ದು, ಸೂಪರ್ ಸರ್ ಮಸ್ತಾಗೈತಿ ಹಂಗಾಗೈತಿ ಅಂತ ನೀವೇನಾದ್ರು ಕಾಮೆಂಟ್ಸ್ ಮಾಡಿದ್ರಿ ಅಂದರೆ ಅದು ನಾನು ಮಾಡಿರ್ತಕ್ಕಂಥ ಬೋಧನೆ ಪರಿಣಾಮಕಾರಿಯಾಗೈತೆ ಅಂತ ನಾನು ತಿಳ್ಕೊತೀನಿ. ಒಂದು ವೇಳೆ ಏನಾದರೂ ನೀವೇನೂ ಕಮೆಂಟ ಮಾಡಲಿಲ್ಲ, ಸುಮ್ಮನೆ ನೋಡಿದ್ರಿ ವ್ಯೂಸ್ ಅದು, ಬಟ್ ಕಾಮೆಂಟ್ ಬಂದಿರಲಿಲ್ಲ, ನಿಮ್ಮ ಕಡೆಯಿಂದ ಏನೂ ರೆಸ್ಪಾನ್ಸ್ ಇರಲಿಲ್ಲ ಅಂತಂದರೆ ಅವಾಗ ಏನಾಗುತ್ತೆ, ನನ್ನ ಬೋಧನೆಯಲ್ಲಿ ಏನೋ ತಪ್ಪಾಗಿದೆ ಅಂತ ನಾನು ತಿಳ್ಕೊಬೇಕಾಗುತ್ತೆ. ಅಂದರೆ ಇದು ಒಂದು ಉದಾಹರಣೆ ಕೊಟ್ಟೆ ಅಷ್ಟೇ. ಈ ಒಂದು 15ನೇ ಪ್ರಶ್ನೆ ಕಲಿಯುವವರ ಸಾಧನೆಯ ಮೌಲ್ಯಮಾಪನ ಶಿಕ್ಷಕರಿಗೆ ಹೆಂಗೆ ಸಹಾಯ ಆಗುತ್ತೆ ಅಂದರೆ 2ನೇ ಆಯ್ಕೆ ಏನೈತಲ್ಲ ಬೋಧನಾಶಾಸ್ತ್ರದ ಅಂದರೆ ಪೆಡಗಾಗಿ ಪರಿಣಾಮಕಾರಿಯಾದಂಥ ಮೌಲ್ಯಮಾಪನ ಮಾಡಲ್ಲ ಅಂತಕ್ಕಂಥದ್ದು ಅದು ಸರಿಯಾದಂಥ ಉತ್ತರ ಆಗುತ್ತೆ. ಸ್ನೇಹಿತರೆ, ನಾನು ಈ ಒಂದು ವಿಡಿಯೋದಲ್ಲಿ ಒಟ್ಟಾರೆ 15 ಪ್ರಶ್ನೆಗಳನ್ನು ಒಂದು ವಿವರಣೆಯನ್ನು ನೀಡಿರ್ತಕ್ಕಂಥದ್ದು. ಒಟ್ಟಾರೆ 30 ಪ್ರಶ್ನೆಗಳು ಸೈಕಾಲಜಿಯಲ್ಲಿ ಬರ್ತವೆ ಅನ್ನೋದು ತಮಗೆ ಗೊತ್ತಿರತಕ್ಕಂಥ ವಿಚಾರ. ಅದರಲ್ಲಿ ನಾನು 15 ಪ್ರಶ್ನೆಗಳಿಗೆ ವಿವರಣೆಯನ್ನು ನೀಡಿದ್ದೀನಿ. ನಾನೀಗ 15ನೇ ಪ್ರಶ್ನೆ ನೋಡಿ, ಅದು ಎಂಥ ಪ್ರಶ್ನೆ ಬಂದೈತೆ ಅಂತಂದರೆ ನಾನು ಹೇಳುವಂಥದ್ದು ಅದೇ ಆಗಿತ್ತು, ಇಲ್ಲಿ ಬಂದಿರತಕ್ಕಂಥ ಪ್ರಶ್ನೆನೂ ಕೂಡ ಅದೇ ಆಗಿತ್ತು. ನಾನು ಹೇಳಿರ್ತಕ್ಕಂಥ ಒಂದು ಶೈಲಿ ನಿಮಗೆ ಇಷ್ಟ ಆಗಿದ್ದರೆ ಮತ್ತು ಏನಾದರೂ ಬದಲಾವಣೆ ಮಾಡ್ಕೋಬೇಕಾ ಅದನ್ನು ಕೂಡ ಬೇಕಾದರೆ ತಿಳಿಸ್ಕೊಡಿ. ಜೊತೆಗೆ ನಿಮ್ಮ ಒಂದು ರೆಸ್ಪಾನ್ಸ್ ಕೂಡ ನನಗೆ ತುಂಬ ಅವಶ್ಯಕ. ಯಾಕಂತಂದರೆ ನೀವು ಚೆನ್ನಾಗಾಗಿದೆ ಅಂದ ತಕ್ಷಣ ನಾನು ಮತ್ತೊಂದು ವಿಡಿಯೋ ಮಾಡೋದಕ್ಕೆ ಅದರ ನನಗೆ ಪ್ರೇರಣೆ ಸಿಗುತ್ತೆ. ಆ ಕಾರಣದಿಂದಾಗಿ ನೀವು ಏನೇ ಇರಲಿ, ಅದು ಪಾಸಿಟಿವ್ ಇರಲಿ ನೆಗೆಟಿವ್ ಇರಲಿ, ಕೇಳುವಂಥ ರೀತಿಯಲ್ಲಿ ನೀವು ಪ್ರಶ್ನೆಯನ್ನು ಕೇಳಿದ್ರಂತ ಉತ್ತರವನ್ನು ನೀಡ್ತಕ್ಕಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ. ನೆಕ್ಸ್ಟ್ ಆದಷ್ಟು ಬೇಗನೆ ಇದರ ಮುಂದುವರೆದ ಭಾಗವನ್ನು ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.